ಸರ್, ಈಗ ಕೆಲವೊಂದು ಪಂಚಾಯಿತಿಗಳಲ್ಲಿ ಅನುದಾನಗಳು ಏನಕ್ಕೂ ಸಾಕಾಗಲ್ಲ ಅಂತಾರೆ. ನೀವು ಈಗ ಇಲ್ಲಿ ಪಂಚಾಯಿತಿಯಲ್ಲಿ ಮಾಡಿರುವಂಥ ಅಭಿವೃದ್ಧಿಗಳು ಯಾವ ಥರ ಮಾಡಿದ್ರಿ ಮತ್ತು ಯಾರನ್ನೆಲ್ಲ ಸಹಕಾರ ನೀವು ತಗೊಂಡ್ರಿ ಅಂತ ಒಂದು ಮಾಹಿತಿ. ಸರ್, ಈಗ ನಾವು ವಿಶೇಷವಾಗಿ ಸರ್ಕಾರದ ಒಂದು ಸುತ್ತೋಲೆ ಇದೆ. ದೊಡ್ಡ ದೊಡ್ಡ ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಇವರು 2% ನಿಧಿ CSR ನಿಧಿಯನ್ನು ಸ್ಥಳೀಯವಾಗಿ ಬಳಸಬೇಕು, ಸರ್ಕಾರಿ ಸ್ವತ್ತುಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದೊಂದು ಸುತ್ತೋಲೆ ಇದೆ. ಅದರ ಅಡಿಯಲ್ಲಿ CSR ಅಡಿಯಲ್ಲಿ ಸೇಟ್ರಿ ಅಂತ NGO ಅವ್ರಿಗೆ ನಿರಂತರವಾಗಿ ನಾವು ಸಂಪರ್ಕ ಮಾಡಿ ರಿಕ್ವೆಸ್ಟ್ ಮಾಡಿ ಅವ್ರಿಗೆ ಬೇಕಾದಂತಹ ಏನು ಅನುಮತಿಗಳಿತ್ತು DPRನ ಮಾಡಿಸಿ ಅವ್ರ ಅನುಮತಿಗಳು ಇಲ್ಲಿಂದ ಗ್ರಾಮ ಪಂಚಾಯತಿಯಿಂದ, ತಾಲೂಕು ಪಂಚಾಯತಿಯಿಂದ ಮತ್ತು PRAD AEEಯಿಂದ EEಯಿಂದ ಮತ್ತು ಸರ್ಕಾರ ಕೆರೆ ನೀರು ಮತ್ತು ಸಂರಕ್ಷಣಾ ಪ್ರಾಧಿಕಾರದಿಂದ, ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಅನುಮತಿಗಳನ್ನ ಕೊಟ್ಟು ಅವ್ರಿಗೆ ಸಹಕಾರ ಕೊಟ್ಟು ಅವ್ರ ಜೊತೆ ನಿಂತ್ಕೊಂಡು ಸಣ್ಣ ಪುಟ್ಟ ಕೆಲಸ ಗ್ರಾಮ ಪಂಚಾಯತಿಯಿಂದ ಮಾಡಿ ಅವ್ರಿಗೆ ಸಹಕಾರ ಕೊಟ್ಟಿರೋದ್ರಿಂದ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕೆರೆಗಳನ್ನ ಅಭಿವೃದ್ಧಿ ಆಯಿತು. ಅವರು ಈಗ ನಿಮ್ಗೆ ಎಷ್ಟೆಲ್ಲ ಯಾವ್ಯಾವ ಸಂಸ್ಥೆಗಳು ನಿಮಗೆ ಸಹಕಾರ ಕೊಟ್ಟಿದೆ ನಿಮ್ಮ ಒಂದು ಅಭಿವೃದ್ಧಿಗೆ, ಪಂಚಾಯತಿ ಅಭಿವೃದ್ಧಿ? ಸೇಟ್ರಿ ಅಂತ NGO ಬೆಂಗಳೂರಲ್ಲಿ ಇದೆ. NGO ಅವರು ಕೆರೆಗಳ ಅಭಿವೃದ್ಧಿಗೆ ಸಹಕಾರ ಕೊಟ್ಟಿದ್ದಾರೆ. ಸ್ಯಾಬಿಕ್ ಕಂಪನಿ ಇದೆ, ಸೌದಿ ಅರೇಬಿಯಾ ದೇಶದ ಒಂದು ರಿಸರ್ಚ್ ಕಂಪನಿ. ಅದು ನಮ್ಮ ಗ್ರಾಮ ಪಂಚಾಯತಿ ಪಕ್ಕದ ಹೆಮ್ರೆ ಗ್ರಾಮ ಪಂಚಾಯತಿ ಬಿಕ್ನೋಸಳ್ಳಿಯಲ್ಲಿದೆ. ಅವ್ರಿಗೆ ಭೇಟಿ ಕೊಟ್ಟು ನಾವು ಒಂದು ಸರ್ಕಾರಿ ಶಾಲೆನ ಕಟ್ಸ್ಕೊಟ್ಟಿದ್ದಾರೆ. ಅದೊಂದಾಗಿದೆ. ಮತ್ತು ಬೇರೆ NGOಗಳಿಗೂ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ. ಇನ್ನು ಉಳಿದ ಕೆಲಸಗಳು ಕಸ ವಿಲೇವಾರಿಗೆ ಸಹಕಾರ ಕೊಡೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ತೆರಿಗೆ ವಿಚಾರದಲ್ಲಿ ನಾವು ಬಹಳ ಮುಖ್ಯವಾಗಿ ತೆರಿಗೆ ಕಟ್ಟದೇ ಇರುವಂತಹ ಯಾರ್ಯಾರಿದ್ದಾರೆ, ವಿಶೇಷವಾಗಿ ಪ್ರೈವೇಟ್ ಸ್ಕೂಲುಗಳು, ಅವ್ರನ್ನ ನಾವು ಅಳತೆ ಮಾಡಿ ತೆರಿಗೆ ವ್ಯಾಪ್ತಿಗೆ ತರೋಕ್ಕೆ ಪ್ರಯತ್ನ ಮಾಡಿರೋದ್ರಿಂದ ಇಂಡಸ್ ಶಾಲೆಯಿಂದ 75 ಲಕ್ಷ ರೂಪಾಯಿ ತೆರಿಗೆ ಬಂತು ನಮಗೆ. ನಾವು ಈ ಥರ ಎಲ್ಲಿ ತೆರಿಗೆ ನಮಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀವಿ. ಮತ್ತು ಖರ್ಚನ್ನು ಕಡಿಮೆ ಮಾಡ್ತಾಯಿದ್ದೀವಿ. ಎಲ್ಲೆಲ್ಲಿ ಈ ಹಿಂದೆ ಏನು ಖರ್ಚು ಜಾಸ್ತಿ ಆಗ್ತಾಯಿತ್ತು ಅದನ್ನು ಕಡಿಮೆ ಮಾಡಿರೋದ್ರಿಂದ ನಮ್ಗೆ ಅನುದಾನ ಉಳಿತಾ ಇದೆ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಹಕಾರ ಆಗ್ತಾಯಿದೆ. ನನ್ನ ಹೆಸರು ತುಫೇಲ್ ಶರೀಫ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಹಂದೇನಹಳ್ಳಿ ಗ್ರಾಮ ಪಂಚಾಯತಿ. ಹಂದೇನಹಳ್ಳಿ ಗ್ರಾಮ ಪಂಚಾಯತಿಯು ಸುಮಾರು 7 ಗ್ರಾಮಗಳು ಹೊಂದಿಕೊಂಡು ಸುಮಾರು 8,500 ಜನಸಂಖ್ಯೆ ಇರುವ ಗ್ರಾಮ ಪಂಚಾಯತಿಯಾಗಿದ್ದು, ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಹಳ ಮುಖ್ಯವಾಗಿ ವಿಶೇಷ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ದೀವಿ. 2024-25ರಿಂದ 26-27ನೇ ಸಾಲಿನವರೆಗೆ ವಿವಿಧ ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅನುಷ್ಠಾನ ಮಾಡ್ಕೊಂಡು ಬಂದಿದ್ದೀವಿ. ಬಹಳ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿರುವಂಥ ಕೆರೆಗಳ ಅಭಿವೃದ್ಧಿ, ಸಮಗ್ರ ಕೆರೆ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸೇಟ್ರಿ NGO ಮೂಲಕ ಹಂದೇನಹಳ್ಳಿ, ಚಾವಕನಹಳ್ಳಿ, ಕೋಟಗಾರನಹಳ್ಳಿ ಕೆರೆಯನ್ನು ಅಭಿವೃದ್ಧಿ ಮಾಡಿ ಸರ್ಕಾರದ ಅನುಮತಿಗಳನ್ನು ಪಡೆದು ಅಭಿವೃದ್ಧಿ ಮಾಡಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ಹಂದೇನಹಳ್ಳಿ ಕೆರೆಯು ಬಹಳ ಸಾರ್ವಜನಿಕರಿಗೆ ಬಹಳ ಅನುಕೂಲ ಆಗ್ತಾಯಿದೆ. ಸಂಜೆ ಹೊತ್ತು ಸುಮಾರು ಜನ ವ್ಯಾಯಾಮ ಮಾಡುವಂಥದ್ದು, ವಾಕಿಂಗ್ ಮಾಡುವಂಥ ಕೆಲಸ ಆಗ್ತಾಯಿದೆ. ನಿರಂತರವಾಗಿ ಸಾರ್ವಜನಿಕ ಬಳಕೆಗೆ ಯೋಗ್ಯವಾಗಿ ಇದೆ, ಬಳಕೆ ಆಗ್ತಾಯಿದೆ. ಜನರಿಂದ ಕೆರೆ ಅಭಿವೃದ್ಧಿಯು ಪ್ರಶಂಸನೆ ಬಂದಿದೆ. ಮತ್ತು ಈ ಕೆರೆ ಅಭಿವೃದ್ಧಿ ಮಾಡಿರುವ ಒಂದು ಸೇಟ್ರಿ NGO ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸುಮಾರು 7 ಕೆರೆಗಳನ್ನ ಅವರು ಅಭಿವೃದ್ಧಿ ಮಾಡಿದ್ದು, ಮನ್ ಕಿ ಬಾತ್ನಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಪ್ರಶಂಸನೆಗಳು ಸಲ್ಲಿಸಿದ್ದಾರೆ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ನಾವು ವಿಶೇಷವಾಗಿ ರಸ್ತೆ, ಚರಂಡಿ, ಬೀದಿ ದೀಪ, ಕುಡಿಯುವ ನೀರು ಹೊರತುಪಡಿಸಿ ವಿಶೇಷ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಬಹಳ ಮುಖ್ಯವಾಗಿ ವಿಶೇಷ ಚೇತನರು, ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ ಇರೋರನ್ನ ಈಗ ವಿಶೇಷ ಚೇತನರು ಅಂತ ಕರೀತಾರೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಮಾಹೆ 500 ರೂಪಾಯಿ ನಾವು ಪೆನ್ಷನ್ನ ವ್ಯವಸ್ಥೆ ಮಾಡಿದ್ದೀವಿ. 500 ರೂಪಾಯಿ ಪೆನ್ಷನ್ನ RTGS ಮೂಲಕ ಅವ್ರಿಗೆ ನಾವು ಪ್ರತಿ ತಿಂಗಳು ಕೊಡ್ತಾ ಬರ್ತಾ ಇದ್ದೀವಿ. ಮುಂದುವರೆದಂತೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಮಗ್ರ ಕಸ ವಿಲೇವಾರಿ ಘಟಕಕ್ಕಾಗಿ ಸರ್ಕಾರದಿಂದ ಸೊಳ್ಳೆಪುರ ಗ್ರಾಮದ ಸರ್ವೆ ನಂಬರ್ 59ರಲ್ಲಿ 1 ಎಕರೆ 36 ಗುಂಟೆಯನ್ನು ಗುಂಡುತೋಪು ಜಾಗನ ಸರ್ಕಾರದ ಅನುಮತಿ ಪಡೆದು ಜಿಲ್ಲಾಧಿಕಾರಿಗಳಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನುಮೋದನೆಯಾಗಿ ನಮಗೆ ಹಸ್ತಾಂತರ ಆಗಿರುವ ಜಾಗದಲ್ಲಿ ನಾವು ಈಗಾಗಲೇ ಗ್ರಾಮ ಪಂಚಾಯಿತಿಯಿಂದ ಸರ್ಕಾರದ ಅನುದಾನ ಮತ್ತು ಗ್ರಾಮ ಪಂಚಾಯಿತಿ ಸ್ವಚ್ಛ ಭಾರತ್ ಮಿಷನ್ ಮತ್ತು ವರ್ಗ 1ರ ಯೋಜನೆ ಅಡಿಯಲ್ಲಿ ಸಮಗ್ರ ಕಸ ವಿಲೇವಾರಿ ಘಟಕ ಮಾಡಬೇಕು ಅಂತ ಆ ಜಾಗದಲ್ಲಿ ಟೆಂಡರ್ ಮೂಲಕ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಕೆಲಸ ನಡೀತಾ ಇದೆ. ಸುಮಾರು 90ರಷ್ಟು ಭಾಗ ಕೆಲಸ ಪೂರ್ಣಗೊಂಡಿದೆ. ಮತ್ತು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಕಮ್ಯುನಿಟಿ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಅಡಿಯಲ್ಲಿ ಹಸಿರು ದಳ ಸಂಸ್ಥೆಯೊಂದಿಗೆ ನಾವು ಒಡಂಬಡಿಕೆ ಮಾಡಿಕೊಂಡು ನಾವು ಸಮಗ್ರ ಕಸ ವಿಲೇವಾರಿ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಬೈಲಾಸ್ ಏನಿದೆ ಉಪವಿಧಿಗಳಂತೆ ಸಮಗ್ರ ಕಸ ವಿಲೇವಾರಿಗೆ ಪ್ರತಿ ಮನೆಗೆ ಹಸಿ ಕಸ ಮತ್ತು ಒಣ ಕಸಕ್ಕೆ ಬಕೆಟನ್ನು ವಿತರಣೆ ಮಾಡಿ ಅವ್ರಿಗೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಂದ
ಅವ್ರಿಗೆಲ್ಲರಿಗೂ ಅವೇರ್ನೆಸ್ ಮೂಡಿಸಿ, ಅರಿವು ಮೂಡಿಸಿ, ಅವ್ರಿಗೆ ಹಸಿ ಕಸ ಮತ್ತು ಒಣ ಕಸವನ್ನು ಮನೆ ಮಟ್ಟದಲ್ಲೇ ಬೇರ್ಪಡಿಸಿ ಗ್ರಾಮ ಪಂಚಾಯತಿ ವಾಹನಕ್ಕೆ ನೀಡಬೇಕು ಅಂತ ನಾವು ತೀರ್ಮಾನ ಮಾಡಿ ಅದನ್ನು ಅನುಷ್ಠಾನ ಮಾಡೋಕ್ಕೆ ಗ್ರಾಮ ಪಂಚಾಯತಿಯಿಂದ ಒಂದು ಟ್ರ್ಯಾಕ್ಟರ್ನ ಪ್ರೊಕ್ಯೂರ್ಮೆಂಟ್ ಮೂಲಕ ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಇಬ್ಬರಿಗೆ ಕೆಲಸ ಕೊಟ್ಟಿದ್ದೀವಿ. ಮತ್ತು ನಮ್ಮಲ್ಲಿ ಪಕ್ಕದಲ್ಲಿರುವಂತಹ ಅಡಗಾರ್ಕಳ್ಳಿಗೆ ಮತ್ತು ತಮಿಳುನಾಡು ಬಾರ್ಡರಲ್ಲಿರುವ ಎಕ್ಸೈಡ್ ಫ್ಯಾಕ್ಟ್ರಿಗೆ ನಿರಂತರ ಭೇಟಿ ಕೊಟ್ಟು ರಿಕ್ವೆಸ್ಟ್ ಮಾಡಿ ಒಂದು ವಾಹನವನ್ನು ಡೊನೇಟ್ ಮಾಡಿದ್ದಾರೆ. ಎಕ್ಸೈಡ್ ಫ್ಯಾಕ್ಟ್ರಿ ಡೊನೇಟ್ ಮಾಡಿದ್ದಾರೆ. ಅದು ಆ ವಾಹನ ಬಳಸ್ಕೊಂಡು ಒಬ್ಬ ಸ್ತ್ರೀ ಶಕ್ತಿ ಸಂಘದ ಒಬ್ಬ ಸದಸ್ಯರನ್ನ ಗುರುತಿಸಿ ಗ್ರಾಮ ಪಂಚಾಯತಿಯಿಂದ ದುಡ್ಡು ಕೊಟ್ಟು ಅವ್ರಿಗೆ ನಾವು ತರಬೇತಿ ಕೊಟ್ಟಿದ್ದೀವಿ. ವಾಹನ ಚಾಲನಾ ತರಬೇತಿ ಮಹಿಳೆಯರಿಗೆ ಕೊಡಬೇಕು ಅಂತ ಸುತ್ತೋಲೆ ಇತ್ತು. ಆ ಸುತ್ತೋಲೆ ಪ್ರಕಾರ, ಬೈಲಾಸ್ ಪ್ರಕಾರ ಅವ್ರಿಗೆ ತರಬೇತಿ ಕೊಟ್ಟು ಪಂಚಾಯಿತಿ ಹಂದೇನಹಳ್ಳಿ ಗ್ರಾಮ ಪಂಚಾಯತಿಗೆ ಒಂದು ವಿಶೇಷ ಸ್ತ್ರೀ ಶಕ್ತಿ ಸಂಘ ಒಂದು ರಚನೆ ಮಾಡಿದ್ದೀವಿ. ಅದನ್ನು ಸ್ವಚ್ಛ ಗ್ರಾಮ ಪಂಚಾಯಿತಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಸಂಘ ಅಂತ ಹೆಸರಿಟ್ಟು ಆ ಸಂಘಕ್ಕೆ ಅಕೌಂಟ್ ಮಾಡಿದ್ದೀವಿ. ಬ್ಯಾಂಕ್ ಖಾತೆಯನ್ನು ತೆರೆದು ಗ್ರಾಮ ಪಂಚಾಯತಿಯಿಂದ ಏನು ಸೆಗ್ರಿಗೇಷನ್ ಮಾಡ್ತಾ ಇದ್ದೀವಿ ವೇಸ್ಟನ್ನು, ಅದನ್ನು ನಿಯಮಾನುಸಾರ ಗ್ರಾಮ ಪಂಚಾಯತಿಗೆ ಆದಾಯ ಬರಬೇಕು. ಆದಾಯ ಸ್ತ್ರೀ ಶಕ್ತಿ ಸಂಘದವ್ರು ಬಳಸ್ಕೊಂಡು ಸ್ವಯಂ ಉದ್ಯೋಗ ಮಾಡಿ ಅದರಿಂದ ಅವರು ಸಮಾಜದ ಮೇಲ್ಮುಖಕ್ಕೆ ಬರಬೇಕು, ಅವ್ರಿಗೂ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ರೂಪಿಸಿದ್ದೀವಿ. ಈಗ ಕಸ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಏನು ನಿಷೇಧಿತ ಪ್ಲಾಸ್ಟಿಕ್ ಕಾರ್ಖಾನೆ ಹೊಂದಿತ್ತು, ಸುಮಾರು 1 ಲಕ್ಷ ರೂಪಾಯಿ ದಂಡ ಹಾಕಿ ಆ ಫ್ಯಾಕ್ಟ್ರಿನ ಸೀಸ್ ಮಾಡಿ ಫ್ಯಾಕ್ಟ್ರಿನ ಖಾಲಿ ಮಾಡಿಸಿದ್ದೀವಿ. ಇದಕ್ಕೆ ಪರಿಸರ ಇಲಾಖೆಯವರು ಸಹಕಾರ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮಲ್ಲಿ 20 ಕಡೆ ಬ್ಲಾಕ್ ಸ್ಪಾಟ್ಗಳಿತ್ತು. ನಿರಂತರವಾಗಿ ಆ ಬ್ಲಾಕ್ ಸ್ಪಾಟ್ಗಳನ್ನ ಮೇಲ್ವಿಚಾರಣೆ ಮಾಡಿ ಅದಕ್ಕೂ ದಂಡ ಹಾಕಿ CCTV ಅಳವಡಿಸಿ ಇವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮಲ್ಲಿ 90-95% ಕಸ ವಿಲೇವಾರಿ ನಿಯಮಾನುಸಾರ ಏನು ಸರ್ಕಾರಿ ಸುತ್ತೋಲೆ ಇದೆ ನಿಯಮಾನುಸಾರ ಆಗ್ತಾ ಇದೆ. ಅದನ್ನು ಅನುಷ್ಠಾನ ಮಾಡೋಕ್ಕೆ ಅದನ್ನು ಇದು ಮಾಡೋಕ್ಕೆ ಹಿಂದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಮತ್ತು ಉಪಾಧ್ಯಕ್ಷರೆಲ್ಲ ಸಹಕಾರ ಕೊಟ್ಟಿದ್ದರು. ಮತ್ತು ಹಂದೇನಹಳ್ಳಿ ಗ್ರಾಮಸ್ಥರೆಲ್ಲ ಸಹಕಾರದಿಂದ ಇವತ್ತು ನಾವು ಅದನ್ನು ಸರ್ಕಾರದ ಏನು ಸೂಚನೆಗಳಿತ್ತು ಅದನ್ನು ಸಾಧನೆ ಮಾಡೋಕ್ಕೆ ಅಥವಾ ನಮ್ಮ ಸ್ವಚ್ಛ ಹಂದೇನಹಳ್ಳಿಯನ್ನು ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡಿ ನಾವು ಪ್ರಗತಿಯಲ್ಲಿದ್ದೀವಿ. 90% ಆಗಿದೆ. ಇನ್ನು 10% ಪ್ರಗತಿಯನ್ನು ನಾವು 6 ತಿಂಗಳಲ್ಲಿ ಅದನ್ನು ಮಾಡಿ ಸ್ತ್ರೀ ಶಕ್ತಿ ಸಂಘಕ್ಕೇ ಸ್ವಯಂ ಅವರೇ ನಿರ್ವಹಣೆ ಮಾಡಬೇಕು. ಯಾವುದೇ ಆದಾಯ ಇಲ್ಲದೆ ಗ್ರಾಮ ಪಂಚಾಯತಿಯಿಂದ ಯಾವುದೇ ನಾವು ಪಾವತಿ ಹಣಕಾಸು ಸಹಕಾರ ಇದನ್ನು ಕೊಡದೆ ಅವರೇ ಸ್ವಯಂ ಅದನ್ನು ನಿರ್ವಹಣೆ ಮಾಡಬೇಕು ಅಂತ ನಾವು ಇನ್ನು ಮುಂದೆ ಪ್ರತಿ ಮನೆಗೆ ಏನು ಯೂಸರ್ ಫೀಯನ್ನು ಕಲೆಕ್ಟ್ ಮಾಡಬೇಕು. ಪ್ರತಿ ಮನೆಗೆ 20-25 ರೂಪಾಯಿನ ಕಲೆಕ್ಟ್ ಮಾಡಿ ಅದೇ ಆದಾಯದಲ್ಲಿ ನಮ್ಮ ಕಸ ವಿಲೇವಾರಿ ಘಟಕದ ಸಿಬ್ಬಂದಿಗಳು, ಚಾಲಕರು, ಕ್ಲೀನರ್ಗಳು ಮತ್ತು ಅಲ್ಲಿ ಸ್ವಚ್ಛತೆ ಮಾಡುವಂಥ ಸಿಬ್ಬಂದಿಗಳಿಗೆಲ್ಲ ಅದರಲ್ಲೇ ಸಂಬಳ ಕೊಡಬೇಕು ಅಂತಲೂ ತೀರ್ಮಾನ ಮಾಡಿ ಅದನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮ್ಮ ಸ್ತ್ರೀ ಶಕ್ತಿ ಸಂಘದ ಖಾತೆ ಇನ್ನೂ ಅದು ಅಕೌಂಟ್ ಓಪನ್ ಆಗಿದೆ. ಅಕೌಂಟಲ್ಲಿ ಈಗ ಅದನ್ನು ಏನು ಒಂದು 15 ದಿನ ಮಾರಾಟ ಮಾಡಿದ್ದೀವಿ. ಆ ಕಸವನ್ನು ಮಾರಾಟ ಮಾಡಿರೋ ಆದಾಯವನ್ನು ಈ ಕಸ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಸ್ತ್ರೀ ಶಕ್ತಿ ಸಂಘಕ್ಕೆ ಅದನ್ನು ಹಸ್ತಾಂತರ ಮಾಡ್ತೀವಿ. ಅವ್ರ ಮೂಲಕನೇ, ಮಹಿಳೆಯರ ಮೂಲಕನೇ ನಮ್ಮ ಗ್ರಾಮ ಪಂಚಾಯಿತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯಿತಿ ಮಾಡಬೇಕಂತ ನಾವು ನಿರಂತರ ಪ್ರಯತ್ನ ಮಾಡ್ತಾ ಇದ್ದೀವಿ. ಮುಂದುವರೆದಂತೆ ವಿಶೇಷ ಯೋಜನೆಗಳಲ್ಲಿ ನಾವು ಗ್ರಾಮೀಣ ಕ್ರೀಡೆಗೆ ಉತ್ತೇಜನ ಕೊಡಲು ಪ್ರತಿ ಗ್ರಾಮಕ್ಕೆ 30,000, ಪ್ರತಿ ವರ್ಷಕ್ಕೆ 30,000 ರೂಪಾಯಿ ಅನುದಾನ ಕೊಡ್ತಾ ಇದ್ದೀವಿ. ಮುಂದುವರೆದಂತೆ ನಮ್ಮಲ್ಲಿ ಏನು ಸರ್ಕಾರಿ ಶಾಲೆಗಳಿದೆ ಆ ಸರ್ಕಾರಿ ಶಾಲೆಗಳಿಗೆ ಒಂದು ನಮ್ಮಲ್ಲಿ ಫ್ಯಾಬ್ರಿಕ್ ಕಂಪನಿ ಇದೆ. ನಮ್ಮ ಗ್ರಾಮ ಪಂಚಾಯಿತಿಗೆ ಪಕ್ಕದಲ್ಲಿರುವ ಎಂಬ್ರೆ ಗ್ರಾಮ ಪಂಚಾಯಿತಿಯ ಬಿಕ್ಕನ ಹೊಸಳ್ಳಿ ಗ್ರಾಮದಲ್ಲಿ ಫ್ಯಾಬ್ರಿಕ್ ಕಂಪನಿ ಇದೆ. ಆ ಕಂಪನಿಗೆ ನಿರಂತರ ಅವ್ರಿಗೂ ಸಂಪರ್ಕ ಮಾಡಿ ಬೇಡಿಕೆ ಇಟ್ಟು ನಮ್ಮ ಬಿಕ್ಕನಹಳ್ಳಿಗೆ ಒಂದು ಮಾದರಿಯಾಗಿ ಒಂದು ಕಟ್ಟಡನ ಕಟ್ಟಿಕೊಟ್ಟಿದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಎಲ್ಲರ ಪ್ರಯತ್ನದಿಂದ ಕಟ್ಟಡ ಆಗಿದೆ, ಕಾಂಪೌಂಡ್ ಆಗಿದೆ. ಇದರಲ್ಲಿ ವೆಸ್ಟ್ಮೇಡಹಳ್ಳಿ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀವಿ, ಟ್ಯಾವಕ್ನಹಳ್ಳಿ ಶಾಲೆಯಲ್ಲಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದೀವಿ. ಮುಖ್ಯವಾಗಿ ಬಹಳ ಸಮಸ್ಯೆ ಇತ್ತು, ತಕರಾರಿದ್ದ ಹಂದೇನಹಳ್ಳಿ ಗ್ರಾಮದ ಶಾಲೆಯ ಕಾಂಪೌಂಡನ್ನು ತಕರಾರನ್ನ ಬಗೆಹರಿಸಿ ಮಾಡಿದ್ದೀವಿ. ಮತ್ತು ಹಂದೇನಹಳ್ಳಿಗೆ ಒಂದು ಮಾದರಿ ಅಂಗನವಾಡಿ ಮಾಡಿದ್ದೀವಿ, ವೈಫೈ ವ್ಯವಸ್ಥೆ ಮಾಡಿದ್ದೀವಿ, TV ವ್ಯವಸ್ಥೆ, ಸ್ಮಾರ್ಟ್ TV, ಯೂಟ್ಯೂಬಲ್ಲಿ ಕ್ಲಾಸಸ್ ಮಾಡೋದಕ್ಕೆ ನಮ್ಮ 4 ಅಂಗನವಾಡಿಗಳಿಗೆ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ 4 ಅಂಗನವಾಡಿಗಳಿಗೆ ಸ್ಮಾರ್ಟ್ TV ವಿತರಣೆ ಮಾಡಿದ್ದೀವಿ. ಮತ್ತು ಬಿಕ್ಕನಹಳ್ಳಿ ಶಾಲೆಗೆ ಒಂದು 43 ಇಂಚು ಸ್ಮಾರ್ಟ್ TVನ ವಿತರಣೆ ಮಾಡಿದ್ದೀವಿ. ಮಕ್ಕಳಿಗೆ ಯೂಟ್ಯೂಬ್ ಮೂಲಕ ವೈಜ್ಞಾನಿಕ ರೀತಿಯಲ್ಲಿ ಅವ್ರಿಗೂ ಪಾಠ ಮಾಡಲಿ, ಅವ್ರಿಗೆ ಹೇಳ್ಕೊಳ್ಳಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮ ಪಂಚಾಯತಿ ಹಂದೇನಹಳ್ಳಿ ಗ್ರಾಮದ ಕೆರೆ ಏನು ಅಭಿವೃದ್ಧಿ ಮಾಡಿದ್ವಿ ಅದನ್ನು ಮೀನುಗಾರಿಕೆಗೆ ಉತ್ತೇಜಿಸಲು ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟು
ಹರಾಜು ಮಾಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ವಿಶೇಷವಾಗಿ ಅಂಬೇಡ್ಕರ್ ಭವನದ ಮೇಲೆ ಲೈಬ್ರರಿ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅದನ್ನು ಹಿಂದಿನ ಗ್ರಂಥಾಲಯಕರ ಹಿಂದೆ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ನಾವು ಮಾಡೆಲ್ ಡಿಜಿಟಲ್ ಲೈಬ್ರರಿ ಮಾಡೋಕ್ಕೆ ಸುಮಾರು 90ರಷ್ಟು ಕೆಲಸ ಮುಗಿಸಿದ್ದೀವಿ. ಮಹಿಳೆಯರಿಗೆ ಉತ್ತೇಜನ ಕೊಡಲು ಮಹಿಳೆಯರಿಗೆ ಬ್ಯೂಟಿಷಿಯನ್ ತರಬೇತಿ ಕೊಟ್ಟು ಅವರು ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಪಂಚಾಯತಿಯಿಂದಲೇ ಬ್ಯೂಟಿಷಿಯನ್ ತರಬೇತಿ ಕೊಟ್ಟಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹೈನುಗಾರಿಕೆ ಉತ್ತೇಜಿಸಲು ನಮ್ಮ ಗ್ರಾಮದಲ್ಲಿರುವಂತಹ ರೈತರಿಗೆ ಅನುಕೂಲ ಆಗಬೇಕಂತ ಪ್ರತಿ ಲೀಟ್ರಿಗೆ 2 ರೂಪಾಯಿ ಸಹಾಯಧನ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ಲೀಟ್ರಿಗೆ 2 ರೂಪಾಯಿ ಸಹಾಯಧನ ನೇರವಾಗಿ ಅವರ ಬ್ಯಾಂಕಿಗೆ RTGS NEFT ಮೂಲಕ ಪಾವತಿ ಮಾಡ್ತಾ ಇದ್ದೀವಿ. ಕಳೆದ 1 ವರ್ಷದಿಂದ ರೈತರಿಗೆ ಸಹಾಯಧನ ಕೊಡ್ತಾ ಬರ್ತಾ ಇದ್ದೀವಿ. ಈ ವರ್ಷವೂ 7ನೇ ಸಾಲಲ್ಲೂ ಅದನ್ನು ಅನುಷ್ಠಾನ ಮಾಡ್ತೀವಿ. ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾದರಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಕೇಂದ್ರ ಇದೆ. ಹಿರಿಯ ನಾಗರಿಕರ ಕೇಂದ್ರ ನಮ್ಮ ಜಿಲ್ಲೆಯಲ್ಲೇ ನಮ್ಮ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾದರಿ ಕೇಂದ್ರ. ಹಿಂದೆ CEO ಮೇಡಮ್ ಅವರು ಭೇಟಿ ಕೊಟ್ಟು ಇಡೀ ಜಿಲ್ಲೆಗೆ ಇದನ್ನು ಅನುಷ್ಠಾನ ಮಾಡಬೇಕಂತ ತಿಳಿಸಿದರು. ಆ ಒಂದು ಮಾದರಿ ಕೇಂದ್ರಕ್ಕೆ ನಮ್ಮ ಹಿರಿಯ ನಾಗರಿಕರಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ, ಅವರಿಗೆ ಪ್ರತಿ ಮಾಹೆ ಒಂದು ಪ್ರೈವೇಟ್ ಆಸ್ಪತ್ರೆಯನ್ನು ಕರೆಸಿ ಪ್ರತಿ ಮಾಹೆ ಅವರಿಗೆ ಒಂದು ಸರಿ ಹೆಲ್ತ್ ಚೆಕಪ್ಪನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಅದನ್ನು ಗ್ರಾಮ ಪಂಚಾಯಿತಿ ಹಿಂದೆ ಈ 25-26ನೇ ಸಾಲಿನಲ್ಲಿ ಹೆಲ್ತ್ ಸೆಸ್ಸಲ್ಲಿ ಆರೋಗ್ಯ ಕರದಲ್ಲಿ ಅವ್ರಿಗೆ ಉಚಿತ BP ಮತ್ತು ಶುಗರ್ ಮೆಡಿಸಿನ್ನ ಗ್ರಾಮ ಪಂಚಾಯಿತಿ ವತಿಯಿಂದಲೇ ಕೊಡಿಸಿದ್ವಿ. ಮುಂದುವರೆದಂತೆ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಶಾಲೆಗೆ ಒಬ್ಬ ಶಿಕ್ಷಕರು ಅವಶ್ಯಕತೆ ಇತ್ತು. ಅದನ್ನು ಗ್ರಾಮ ಪಂಚಾಯಿತಿ ವತಿಯಿಂದಲೇ ನಾವು ಒಬ್ಬರನ್ನ ಶಿಕ್ಷಕರನ್ನ ಒದಗಿಸ್ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯಿತಿ ವರ್ಗ 1ರ ನಿಧಿಯಡಿಯಲ್ಲಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದೀವಿ. ಮುಂದುವರೆದಂತೆ ನಮ್ಮಲ್ಲಿ ಮಹಿಳೆಯರು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರಿಗೆ ಅವ್ರಿಗೂ ಸಂಬಳ ವೇತನ ಕಡಿಮೆ ಇದೆ, ಪೂರ್ವಧನ ನಮಗೆ ಕಡಿಮೆ ಸಿಗ್ತಾ ಇದೆ ಅಂತ ನಿರಂತರವಾಗಿ ಅವರು ಗ್ರಾಮ ಸಭೆಯಲ್ಲಿ ಬೇಡಿಕೆ ಇಟ್ಟಾಗ 5% ಮಹಿಳೆಯರ ನಿಧಿಯಲ್ಲಿ ಅವರಿಗೆ ಪ್ರತಿ ಮಾಹಿ 2,000 ರೂಪಾಯಿ 4 ಜನ ಆಶಾ ಕಾರ್ಯಕರ್ತರಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯಲ್ಲಿ ನಾವು 75% ಇದನ್ನು SLC ಮತ್ತು PUCಯಲ್ಲಿ ಸ್ಕೋರ್ ಮಾಡಿರೋ ಮಕ್ಕಳಿಗೆ, ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಮಕ್ಕಳಿಗೆ SLC ಆ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ SLC ಮತ್ತು PUCಯಲ್ಲಿ 75%, SC ಆಗಿದ್ದರೆ 65% ಮಾಡಿದ್ದೀವಿ. ಅವ್ರಿಗೆ 5,000 ರೂಪಾಯಿ ಅವರ ಪೇರೆಂಟ್ಸನ್ನು ಕರೆದು ಪೋಷಕರನ್ನು ಕರೆದು ಅವ್ರಿಗೆ ಸನ್ಮಾನ ಮಾಡಿ ಗ್ರಾಮ ಪಂಚಾಯಿತಿಯಿಂದ ಅವರ ಖಾತೆಗಳಿಗೆ ನೇರವಾಗಿ ಅಕೌಂಟ್ ಪೇ ಚೆಕ್ ಮೂಲಕ ಪಾವತಿ ಮಾಡ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯಲ್ಲಿ ಶಿಕ್ಷಣಕ್ಕೆ ಉತ್ತೇಜನ ಕೊಡಲು ಬಹಳಷ್ಟು ಕಾರ್ಯಕ್ರಮಗಳು ಹಿಂದೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಾವು ಅಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸ್ ತರಬೇತಿಯನ್ನು ಸರ್ಕಾರಿ ಶಾಲಾ ಮಕ್ಕಳಿಗೆ ಕೊಡ್ತಾ ಬಂದಿದ್ದೀವಿ. ಮತ್ತು ನಮ್ಮಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಸ್ದು ವಿಶೇಷ ಚೇತನರದ್ದು ಹೇಳಿದೆ ನಾನು. ಮುಂದುವರೆದಂತೆ ನಾವು ಒಂದು ಸರ್ವೆ ಮಾಡಿ ಒಂದು 12ರಿಂದ 15 ಜನನ ಐಡೆಂಟಿಫೈ ಮಾಡಿದ್ವಿ. ಮಾನಸಿಕ ಅಸ್ವಸ್ಥರನ್ನು ನಾವು ಪೆನ್ಷನ್ ವ್ಯವಸ್ಥೆಗೆ ತರಬೇಕು ಅಂತ ಪ್ರಯತ್ನ ಮಾಡಿ ಅವ್ರಿಗೂ ಕೂಡ ಆರೋಗ್ಯ ಕಿಟ್ಟನ್ನು ಗ್ರಾಮ ಪಂಚಾಯಿತಿಯಿಂದ ವಿತರಣೆ ಮಾಡಿದ್ದೀವಿ. ನಮ್ಮ ಗ್ರಾಮ ಪಂಚಾಯಿತಿಯನ್ನು ಸಂಪೂರ್ಣ TB ಮುಕ್ತ ಗ್ರಾಮ ಪಂಚಾಯಿತಿ, ಟ್ಯೂಬರ್ಕ್ಲೋಸಿಸ್ ಕ್ಷಯರೋಗ ಮುಕ್ತ ಗ್ರಾಮ ಪಂಚಾಯಿತಿ ಅಂತ ಮಾಡಿದ್ದೀವಿ. ಕ್ಷಯರೋಗದಿಂದ ಬಳಲುತ್ತಿದ್ದ ಯಾರು ಇದ್ದರೂ ಆ ಕುಟುಂಬದವರಿಗೆ ನಾವು ಗ್ರಾಮ ಪಂಚಾಯಿತಿಯಿಂದ ಆಹಾರ ಕಿಟ್ ವಿತರಣೆ ಮಾಡಿದ್ದೀವಿ. ಇನ್ನೊಂದು ಗ್ರಾಮ ಸಭೆಯಲ್ಲಿ ನಾನು ಘೋಷಣೆ ಮಾಡಿದ್ದೀನಿ, ನಮ್ಮಲ್ಲಿ ಯಾರೇ ಒಂಟಿ ಮಹಿಳೆಯರು ಇರ್ತಾರೆ, ಒಂಟಿ ಮಹಿಳೆಯರು ರೇಷನ್ ಕಾರ್ಡ್ ಇಲ್ದಿರೋರು ವಾಸ ಮಾಡ್ತಾಯಿದ್ರೆ ಅವ್ರಿಗೆ ಗ್ರಾಮ ಪಂಚಾಯಿತಿಯಿಂದ ರೇಷನ್ ಕಿಟ್ ಕೊಡ್ತೀವಿ ಅಂತಲೂ ನಾವು ಘೋಷಣೆ ಮಾಡಿದ್ದೀವಿ. ನಮ್ಮಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಹಂದೇನಹಳ್ಳಿ ಒಂದು ಮಾದರಿಯಾಗಿ ಮಾಡಬೇಕು. ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಕಾಲವಾಗಿ ಸಮರ್ಪಕವಾಗಿ ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರಂತರವಾಗಿ ತೊಡಗಿರ್ತಾರೆ. ನಮ್ಮ ಆಡಳಿತಾಧಿಕಾರಿಗಳು ಸಹ ಸಹಕಾರ ಕೊಡ್ತಾ ಇದ್ದಾರೆ. ಹಿಂದೆ ಇದ್ದ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ವಿಶೇಷವಾಗಿ ಆನೇಕಲ್ಲಲ್ಲಿ ಮಾಧ್ಯಮ ಮಿತ್ರರು ಬಹಳ ಉತ್ತೇಜನ ಕೊಟ್ಟು ಕೆಲಸ ಮಾಡದೇ ಇರೋರನ್ನ ಗುರುತಿಸಿ ಅವ್ರಿಗೆ ಗೌರವಿತವಾಗಿ ನಮ್ಮನ್ನು ನೋಡ್ಕೊಳ್ತಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಗ್ರಾಮ ಪಂಚಾಯಿತಿ ನಮ್ಮ ಮಹಾತ್ಮ ಗಾಂಧೀಜಿರವರ ಕನಸು ರಾಮರಾಜ್ಯ, ಗ್ರಾಮ ಸ್ವರಾಜ್ಯ ಸಾಧಿಸುವ ನಿಟ್ಟಿನಲ್ಲಿ ನಾವು ನಿಸ್ವಾರ್ಥ ಸೇವೆ ಮಾಡಬೇಕು ಅಂತ ಪಣ ತೊಟ್ಟಿದ್ದೀವಿ. ನಮ್ಮ ಆತ್ಮಸಾಕ್ಷಿಗಳಿಗೆ ನಾವು ಒಪ್ಪಿಗೆ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದೇ ನಮ್ಮ ಗುರಿ. ನಮಗೆ ಸಹಕಾರ ಕೊಟ್ಟ ನಮ್ಮ ಮೇಲಧಿಕಾರಿಗಳು, ಕಾರ್ಯನಿರ್ವಾಹಕ ಅಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಎಲ್ಲ ಸಮಸ್ತ ನಾಗರಿಕರು, ಹಂದೇನಹಳ್ಳಿ ಗ್ರಾಮ ಪಂಚಾಯತ್ ನಾಗರಿಕರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.